ಉದ್ಯಮಿಗಳು ಸೇರಿದ್ರೆ ಈ ಸಮಾಜ ಕಟ್ಟುವಂಥ ಕೆಲಸಗಳು ತುಂಬ ಬಹಳ ಶಕ್ತಿಯುತವಾಗುತ್ತೆ. ಉತ್ತಮವಾದ ಸಮಾಜ ಕೆಲಸವನ್ನು ಕಟ್ಟಲಿಕ್ಕೆ ಆಗ್ತದೆ. ಹಾಗೂ ಸಂಕಲ್ಪ ಸಾವಿರಾರು ಜನರು ಸೇರಿ ನಾವು ಅಶಕ್ತರಿಗೆ ಹೊದಿಕೆ ಕೊಡುವಂಥದ್ದು. ಇವಾಗ ಚಳಿಗಾಲ ನಡೀತದೆ, ಹಾಗಾಗಿ ನಾವೊಂದಿಷ್ಟು ಬೆಡ್ಶೀಟ್ಗಳು ಬ್ಲ್ಯಾಂಕೆಟ್ಗಳನ್ನ ಕೊಡ್ತಾ ಇದ್ದೀವಿ. ಒಂದು 2ರಿಂದ 3ರಿಂದ 4 ಸಾವಿರ ಬ್ಲ್ಯಾಂಕೆಟ್ಗಳು ರೆಡಿ ಇದೆ. ಅದು ಸಹ 21ನೇ ತಾರೀಕು ನಾವು ಹಚ್ತಾ ಇದ್ದೀವಿ. ಬೇರೆ ಬೇರೆ ಆಸ್ಪತ್ರೆಗಳ ಸಹಾಯದೊಂದಿಗೆ, ನಾರಾಯಣ ನೇತ್ರಾಲಯ ಸಹಾಯದೊಂದಿಗೆ ನಾವು ಕಣ್ಣನ್ನ ಅಲ್ಲೇ ಪರೀಕ್ಷೆ ಮಾಡಿ ಆವಾಗಲೇ ಕನ್ನಡಕ ಕೊಡುವಂಥದ್ದು. ಹೆಚ್ಚಿನ ಪರೀಕ್ಷೆ ಬೇಕಾದಲ್ಲಿ ನಾಡು ನುಡಿ ಜಲ ಹಾಗೂ ಸಂಸ್ಕೃತಿ ಮತ್ತು ಸಂಸ್ಕಾರನ್ನ ನಾವೆಲ್ಲ ಉಳಿಸ್ಕೊಂಡು ಹೋಗ್ಬೇಕು. ಎಲ್ಲ ಯುವಕ ತಂಡ ಒಟ್ಟಾಗಿ ಒಂದಿಷ್ಟು ಹಿರಿಯವರ ಮಾರ್ಗದರ್ಶನ, ಸ್ವಾಮೀಜಿಯವರ ಆಶೀರ್ವಚನ ಹಾಗೂ ಒಂದಿಷ್ಟು ಬೌದ್ಧಿಕದ ಮುಖಾಂತರ ಅವರಿಗೆ ಮಾರ್ಗದರ್ಶನ ಕೊಡುವ ಮುಖಾಂತರ ನಾವೆಲ್ಲರೂ ಒಂದು ಶಕ್ತಿಯಾಗಿ ಕಂಕಣ ಕೊಟ್ಟ ಮುಖಾಂತರ ಅವತ್ತು ಸಂಕಲ್ಪವನ್ನು ಮಾಡ್ತೀವಿ. ಹಾಗೆ 21ನೇ ತಾರೀಕು ಧಾರ್ಮಿಕವಾಗಿ ನವ ದುರ್ಗಾ ದೀಪ ನಮಸ್ಕಾರ 20ನೇ ತಾರೀಕು 9 ದೇವತೆಗಳನ್ನ ನಾವು 2,500ಕ್ಕೂ ಹೆಚ್ಚು ಮಾತೆಯರು ಭಾಗವಹಿಸ್ತಾರೆ. ಅವರಿಗೆ ಪೂಜೆದ ಸಲಕರಣೆಗಳನ್ನೆಲ್ಲ ಕಿಟ್ಟನ್ನು ನಾವೇ ಕೊಟ್ಟು, ಅವರು ಆರ್ಥಿಕವಾಗಿ ಬಡವರಿರ್ಬೋದು ಅಥವಾ ಕೊಳಚೆ ಪ್ರದೇಶದಲ್ಲಿರ್ಬೋದು, ಪ್ರತಿಯೊಬ್ಬರನ್ನು ಗುರುತಿಸಿ ಅವರ ಕುಟುಂಬ ಮುಂದಿನ ದಿನಗಳಲ್ಲಿ ಅವರ ತಾಯಿ ಆಶೀರ್ವಾದ ಅವರಿಗೆ ಬೇಕು ಅಂತ ನಾವೆಲ್ಲ ಕೆಲವೊಂದು ತಂಡಗಳು ಆ ದಿವಸ, ನಮ್ಮ ಶ್ವೇತಾ ಅರವಳೆ ಕಾಂತಾರ ಅವರು ಆ ದಿವಸ ನೃತ್ಯ ವೈಭವವನ್ನು ತೋರಿಸ್ತಾ ಇದ್ದಾರೆ. 20ನೇ ತಾರೀಕು ಮತ್ತು 21ನೇ ತಾರೀಕು ಅನೇಕ ಕಲಾವಿದರು ಭಾಗವಹಿಸ್ತಾ ಇರ್ತಾರೆ. ಬೆಳಿಗ್ಗೆ ಪಥಸಂಚಲನ ಮಾಡಿ ಸಮಾಜಕ್ಕೆ ಒಂದು ಸಂದೇಶವನ್ನು ಸಾರುವಂತ ಕಾರ್ಯಕ್ರಮ. ಅದೇ ರೀತಿಯಲ್ಲಿ ಸಾಯಂಕಾಲ ಒಂದು ಪಂಜಿನ ಮೆರವಣಿಗೆ, ಕತ್ತಲೆಯಿಂದ ಬೆಳಕಿನೆಡೆಗೆ ಅಂದ ಹಾಗೆ ಪ್ರತಿಯೊಬ್ಬರ ಜೀವನನು ಕತ್ತಲೆಯಿಂದ ಹೋಗಿ ಅವರ ಜೀವನ ಬೆಳಕಾಗಲಿ ಅನ್ನೋ ಉದ್ದೇಶದಿಂದ ಪ್ರತಿಯೊಬ್ಬರು ಪಂಚನ ಹಿಡಿದು ಭಜನಾ ತಂಡಗಳ ಜೊತೆಯಲ್ಲಿ, ಅನೇಕ ಟ್ಯಾಬ್ಲೋಗಳ ಜೊತೆಯಲ್ಲಿ ಒಂದಿಷ್ಟು ಕಲಾವಿದರ ತಂಡಗಳು ಆ ದಿವಸ ಒಂದು ಮೆರವಣಿಗೆ ಮುಖಾಂತರ ಅನೇಕ ಗಣ್ಯಾತಿ ಗಣ್ಯರು ಆ ದಿವಸ ಮತ್ತೆ ವೇದಿಕೆ ಮೇಲೆ ನಿಮಗೆ ಅವರು ಆಶೀರ್ವಚನ ಮಾಡ್ತಾ ಇರ್ತಾರೆ. ಹಾಗೆ ನಿಮಗೆ 21ನೇ ತಾರೀಕು ಬೆಳಿಗ್ಗೆ ಪೇಜಾವರ ಸ್ವಾಮೀಜಿಯವರು ಬಂದು ನಮ್ಮ ಎಲ್ರಿಗೂ ಆಶೀರ್ವಚನ ಮಾಡ್ತಾ ಇರ್ತಾರೆ. ಸಾಯಂಕಾಲ 21ನೇ ತಾರೀಕು ಸಮಾರಂಭದಲ್ಲಿ ಗಣ್ಯಾತಿ ಗಣ್ಯರ ವೇದಿಕೆಯಲ್ಲಿ ಸ್ವಾಮೀಜಿಯವರು ಬರ್ತಾ ಇದ್ದಾರೆ. ಅವರು ನಮ್ಮೆಲ್ಲರಿಗೂ ಆಶೀರ್ವಚನ ಕೊಡಲಿದ್ದಾರೆ. ಹಾಗೆ ಅನೇಕ ಗಣ್ಯರು ಹಿರಿಯರು ಈ ಸಮಾಜದಲ್ಲಿ ಸೇವೆ ಮಾಡಿದಂತ ಹಿರಿಯರನ್ನು ಗುರುತಿಸಿ ಅವರಿಗೆ ಗೌರವಿಸುವ ಕಾರ್ಯಕ್ರಮ, ಸನ್ಮಾನಿಸುವ ಕಾರ್ಯಕ್ರಮ ಹಾಗೂ ಅನೇಕ ಮುಖಂಡರುಗಳು ಆ ದಿವಸ ಬಂದು ನಮ್ಮೆಲ್ಲರಿಗೂ ಒಂದು ಸಂದೇಶವನ್ನ, ಇವನ್ನ ಯಾರಿಗೆ ಸೇವೆ ಅವಶ್ಯಕತೆ ಅಂತರವನ್ನು ಗುರುತಿಸಿ ಇಬ್ಬರಿಗೂ ಸಂಬಂಧ ಬೆಸೆಯುವಂತ ಕೆಲಸ ಮಾಡುವಂಥದ್ದು ಅಭಯ ಸೇವಾ ಫೌಂಡೇಶನ್. ದೊಡ್ಡ ಕನಸನ್ನು ಇಟ್ಕೊಂಡು ನಾವು ಮುಂದೆ ಹೋಗ್ತಾ ಇದ್ದೀವಿ. ನಿಮಗೆ ಗೊತ್ತಿದೆ, ಕರ್ನಾಟಕ ರಾಜ್ಯನೇ ನಾವು ತಗೊಂಡ್ರೆ, ಜಿಲ್ಲಾ ಮಟ್ಟದಲ್ಲಿ ತಗೊಂಡ್ರೆ ಅನೇಕ ಉದ್ಯಮಗಳಿರ್ತಾರೆ. ಹಾಗೆ ನಾವು ಸೇವೆ ಮಾಡೋದಕ್ಕೆ ಮುಂದೆ ಹೋದ್ರೆ ಅನೇಕ ಬಡತನ ಇರುವಂತವರು ಅವರಿಗೆ ಈ ಸಮಾಜದಿಂದ ಮುಂದಿನ 1 ವರ್ಷಗಳ ಕಾಲ ನಾವು ಮಾಡಬೇಕಾದಂತ ಕೆಲಸ ಕಾರ್ಯಗಳ ಕಂಕಣ ಧಾರಣೆ ಸಂಕಲ್ಪ ಇರುತ್ತಾರೆ. ಶುಕ್ರವಾರ ರಾತ್ರಿ ರಾಜಶೇಖರಾನಂದ ಸ್ವಾಮೀಜಿಗಳು ಕೂಡ ಇರ್ತಾರೆ. ಮಾರನೇ ದಿನ 19ನೇ ತಾರೀಕು ಮಧ್ಯಾಹ್ನ 2 ಗಂಟೆ ಕಾರ್ಯಕ್ರಮ ಶುರುವಾಗುತ್ತೆ. 7 ಗಂಟೆಯಿಂದ ಕಾರ್ಯಕ್ರಮ ಆರಂಭ ಆಗುತ್ತೆ. ಒನ್ಸ್ ಅಗೇನ್ ಅಲ್ಲಿ ರಾಮ ಮಂದಿರ ಇದೆಯಲ್ಲ, ರಾಮ ಮಂದಿರದಲ್ಲಿ ಗಣಪತಿಯ ಪೂಜೆ ಜೊತೆ ಕಾರ್ಯಕ್ರಮ ಆರಂಭ ಆಗುತ್ತೆ. ಅದಾದ ನಂತರ ಒಂದು ನೃತ್ಯ ಸ್ಪರ್ಧೆ, ಕಂಸಾಳ, ವೀರಗಾಸೆ, ಡೊಳ್ಳು ಕುಣಿತ, ಸೋಮನ ಕುಣಿತ, ಇದೆಲ್ಲ. ಆದ್ರೆ ಈ ತಂಡಗಳ ಪ್ರಸ್ತುತಿ ಬಹಳ ವಿಶೇಷ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ವೀರಗಾಸೆ ವಿಚಾರದಲ್ಲಿ ನಾವು ಗಂಡಸರ ವೀರಗಾಸೆ ನೋಡಿದೀವಿ, ಆದ್ರೆ ಹೆಣ್ಣು ಮಕ್ಕಳು ವೀರಗಾಸೆಯ ನೃತ್ಯವನ್ನು ಮಾಡುವಂತ ವಿಶೇಷವನ್ನ ಕಂಡುಹಿಡ್ಕೋಬೇಕು. ನಾವೆಲ್ಲ ಉದ್ಯಮಿಗಳಿದ್ದೀವಿ. ನಮ್ಮ ಉದ್ದೇಶ ಇಷ್ಟೇ, ದುಡಿಯೋ ಕೈಗಳಿಗೆ ಕೆಲಸ ಕೊಡಬೇಕು. ಪ್ರತಿಯೊಬ್ಬನು ಅವನು ಕೈಗೆ ಕೆಲಸ ಕೊಟ್ಟಂದ್ರೆ ಅವನ ಜೀವನಕ್ಕೆ ಏನು ತೊಂದರೆ ಆಗಲ್ಲ. ನಮ್ಮ ಸಂದೇಶ ಅಷ್ಟೇ, ಪ್ರತಿಯೊಬ್ಬರು ಸಮಯಗಳನ್ನು ವ್ಯರ್ಥ ಮಾಡಬೇಡಿ.